ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಾಕಂದ್ರೆ ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ 8ನೇ ತರಗತಿ ಮಕ್ಕಳಿಗೆ NMMS ಪರೀಕ್ಷೆಯನ್ನ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಕರೆದಿದೆ. ಎಲ್ಲ ಒಂದು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಮಕ್ಕಳಿಗೂ ಸಹ ಈ NMMS ಪರೀಕ್ಷೆಯನ್ನ ಕೂತ್ಕೊಳ್ಳಿಕ್ಕೆ ಅವಕಾಶವಿದೆ. NMMS ಪರೀಕ್ಷೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಈ ನಮ್ಮ ಮಕ್ಕಳಿಗೆ ಫೌಂಡೇಶನ್ ಅಂತ ಹೇಳ್ಬೋದು. ಯಾಕಂದ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ IIT ಇರ್ಬೋದು, JEE ಎಕ್ಸಾಮ್ ಇರ್ತಾರೆ, ಮತ್ತೆ NEET ಎಕ್ಸಾಮ್ ಇರ್ತಾರೆ. ಅದೇ ರೀತಿ ಇನ್ನೂ ಹಲವಾರು ಪರೀಕ್ಷೆಗಳಿಗೆ ಅವರು ಮುಂದಿನ ದಿನಗಳಲ್ಲಿ ತಯಾರಿ ಮಾಡ್ತಾರೆ. ಆ ಒಂದು ತಯಾರಿಗೆ ಇದೊಂದು ಏನಪ್ಪಾ ಅಂದ್ರೆ ಪ್ರಥಮ ಹೆಜ್ಜೆ ಅಂತ ಹೇಳ್ಬೋದು. ಈ NMMS ಪರೀಕ್ಷೆ ಅಂದ್ರೆ ಏನು, ಇದರ ಬಗ್ಗೆ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗ ನಾವೆಲ್ಲರೂ ತಿಳಿದುಕೊಳ್ಳೋಣ. NMMS ಅಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತಾರೆ. ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್. ಈ ಒಂದು ಪರೀಕ್ಷೆಯನ್ನ ನಮ್ಮ ರಾಜ್ಯ ಸರ್ಕಾರದ DSERT ಅನ್ನುವಂತ ಒಂದು ಸಂಸ್ಥೆಯು ನಡೆಸ್ತದೆ. ಈ ಒಂದು NMMS ಪರೀಕ್ಷೆಯಿಂದ ಈ ಒಂದು ನಮ್ಮ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಲಾಭ ಏನಪ್ಪಾ ಅಂದ್ರೆ, ಈ ಒಂದು ಪರೀಕ್ಷೆಯನ್ನ ಕುಳಿತು ಪರೀಕ್ಷೆಯಲ್ಲಿ ಪಾಸಾದ ಮಕ್ಕಳಿಗೆ ಮಂತ್ಲಿ ಏನಾಗುತ್ತೆ ಅಂದ್ರೆ ಅವರ $1,000 ರೂಪಾಯಿಗಳನ್ನ ಏನಪ್ಪಾ ಅಂದ್ರೆ ವಿದ್ಯಾರ್ಥಿ ವೇತನವಾಗಿ ನೀಡ್ತದ. ವರ್ಷಕ್ಕೆ ಸುಮಾರಾಗಿ 12,000 ರೂಪಾಯಿಗಳು ನೀಡ್ತದ. ಎಲ್ಲಿವರೆಗೆ ನೀಡ್ತದ ಅಂದ್ರೆ ಅವರು 12ನೇ ತರಗತಿಯನ್ನ ಮುಗಿಸುವವರೆಗೂ, PUC ಸೆಕೆಂಡ್ ಇಯರ್ ಮುಗಿಸುವವರೆಗೂ ಕೊಡ್ತಾರೆ. ಹಂಗಂದ್ರೆ ಪ್ರತಿ ವರ್ಷ 12,000 ಹಿಡ್ಕೊಂಡ್ರು ಸಹ ಏನಪ್ಪಾ 48,000 ಅವರ ವಿದ್ಯಾರ್ಥಿ ವೇತನವನ್ನ ಕೊಡ್ತಾರೆ. ಇದರಿಂದ ಅವರ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಸಹಕಾರಿ ಅಂತ ಹೇಳ್ಬೋದು. ಈ ಒಂದು ಪರೀಕ್ಷೆಯನ್ನ ಕುಳಿತುಕೊಳ್ಳೋಕೆ ಅರ್ಹತೆ ಏನಪ್ಪಾ ಅಂದ್ರೆ 8ನೇ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಮಕ್ಕಳು ಕುಳಿತುಕೊಳ್ಬಹುದು. ಅದೇ ರೀತಿ ಪೋಷಕರ ವಾರ್ಷಿಕ ಆದಾಯ 1,50,000 ಒಳಗೆ ಇರಬೇಕು. ಮತ್ತೆ ಅವರು ಏನಪ್ಪಾ ಅಂದ್ರೆ ಕ್ರಿಮಿನಲ್ ಇಯರ್ ಅನ್ನ ದಾಟಿರಬಾರ್ದು. ಅದೊಂದು ಏನಪ್ಪಾ ಅಂದ್ರೆ ಮೊರಾರ್ಜಿ ಇರಬಹುದು, ನವೋದಯ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನ ಕುಳಿತುಕೊಳ್ಳಲಿಕ್ಕೆ ಅವಕಾಶವಿರೋದಿಲ್ಲ. ಅದೇ ರೀತಿ ಈ ಪರೀಕ್ಷೆ ನಾವು ಬರಿಬೇಕಾದ್ರೆ ಏನು ಒಂದು ಸಿಲೆಬಸ್ ಇರುತ್ತೆ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತದೆ. ಯಾಕಂದ್ರೆ ಯಾವುದೇ ಪರೀಕ್ಷೆಯನ್ನ ಪಾಸ್ ಆಗಬೇಕಂದ್ರೆ ಆ ಒಂದು ಪರೀಕ್ಷೆಯ ಸಂಪೂರ್ಣವಾದಂತಹ ಸಿಲೆಬಸ್ ಒಂದು ಬಹಳಷ್ಟು ನಮ್ಮ ಗಮನದಲ್ಲಿ ಇರಬೇಕಾಗಿರ್ತದೆ. ಹಾಗಾಗಿ ಸಿಲೆಬಸ್ ಏನಿರುತ್ತೆ, ಏನ್ ಎಕ್ಸಾಮ್ ಅಲ್ಲಿ ನಾವು ರೆಡಿ ಆಗಬೇಕು, ಪ್ರಿಪೇರ್ ಆಗಬೇಕು ಅನ್ನೋದನ್ನ ನಾವು ವಿದ್ಯಾರ್ಥಿಗಳಿಗೆ ಪ್ರತಿದಿನ ಏನಪ್ಪಾ ಅಂದ್ರೆ ಕ್ಲಾಸ್ ನಲ್ಲಿ ನೋಡ್ಕೊಳ್ತಾ ಹೋಗೋಣ. ಇವತ್ತು ನಾವು ವಿಶೇಷವಾಗಿ ಈ ಒಂದು ಪರೀಕ್ಷೆಯನ್ನ ನೋಡ್ಬೇಕಂದ್ರೆ ಈ ಪರೀಕ್ಷೆಗೆ 2 ಪೇಪರ್ಗಳು ಇರ್ತವೆ. ಪೇಪರ್ 1 ಮತ್ತು ಪೇಪರ್ 2 ಅಂತ ಇರುತ್ತೆ. ಪೇಪರ್ 1 ಇರೋದು GMAT ಅಂತ ಇರುತ್ತೆ. ಪೇಪರ್ 2 ಏನಿರುತ್ತೆ ಅಂದ್ರೆ ಮ್ಯಾಟ್ ಅಂತ ಒಂದು SAT ಅಂತ ಇರುತ್ತೆ. ಈ GMAT ಅಂದ್ರೆ ಜನರಲ್ ಮೆಂಟಲ್ ಅಬಿಲಿಟಿ ಟೆಸ್ಟ್ ಅಂತ ಇರುತ್ತೆ. ಇದಕ್ಕೆ ಸುಮಾರಾಗಿ ನಮಗೆ 90 ಕ್ವಶನ್ಗಳು ಇರ್ತಾವ. 90 ಪ್ರಶ್ನೆಗಳು, 90 ನಿಮಿಷ ಏನಪ್ಪಾ ಅಂದ್ರೆ ನಮ್ಗೆ ಉತ್ತರಿಸಲಿಕ್ಕೆ ಟೈಮ್ ಅನ್ನ ಕೊಟ್ಟಿರ್ತಾರೆ. ಅದೇ ರೀತಿ ಸ್ಯಾಟ್ ಅಂದ್ರೆ ಸ್ಕಾಲಿಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತಿರ್ತೀವಿ. ಇದಕ್ಕೂ ಸಹ ಏನಪ್ಪಾ ಅಂದ್ರೆ 90 ಅಂಕಗಳು ಇರ್ತಾವ. ಇದಕ್ಕೂ 90 ಕ್ವಶನ್, 90 ಅಂಕಗಳು ಇರ್ತಾವೆ. 90 ಮಿನಿಟ್ ಟೈಮ್ ಇರ್ತದೆ. 90 ಮಿನಿಟ್ ಟೈಮು, 90 ಕ್ವಶನ್ಸ್, 90 ಕ್ವಶನ್ಸ್, 90 ಮಿನಿಟ್ಸ್ ಟೈಮ್, 90 ಮಾರ್ಕ್ಸ್ ಇರ್ತದೆ. ಸೊ ಹೀಗಾಗಿ ನೀವು ಈ ಪರೀಕ್ಷೆಗೆ ಈ ಒಂದು GMAT ಅಲ್ಲಿ ಏನಿರ್ತಂದ್ರೆ ಅಪ್ಟಿಟ್ಯೂಡ್ ಇರ್ಬೋದು, ರೀಸನಿಂಗ್ ಇರ್ಬೋದು, ಮತ್ತೆ ನಮ್ಮ ನ್ಯೂಮೆರಿಕಲ್ ಅಬಿಲಿಟಿ ಸಂಬಂಧಪಟ್ಟಂತ ಒಂದೇನಪ್ಪ ಅಂದ್ರೆ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗ್ತದೆ. ನಮ್ಮ ದೀಪಗಳ ಪರೀಕ್ಷೆ ಇರ್ಬೋದು, ನಮ್ಮ ಜನರಲ್ ಮೆಂಟಲ್ ಅಬಿಲಿಟಿಗೆ ಯಾವ ರೀತಿ ಅಂತ ಒಂದು ಸಿಲೆಬಸ್ ಇರ್ತದೆ ಡೀಟೇಲ್ ಆಗಿ ಮುಂದಿನ ಏನಪ್ಪಾ ಅಂದ್ರೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿ ಈ ಸ್ಕಾಲಿಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ನಮ್ಮ ಸಮಾಜ ವಿಜ್ಞಾನ ವಿಷಯಕ್ಕೆ 35 ಅಂಕಗಳು, ವಿಜ್ಞಾನ ವಿಷಯಕ್ಕೆ 35 ಅಂಕಗಳು ಮತ್ತು ಮ್ಯಾಥ್ಸ್ ವಿಷಯಕ್ಕೆ 20 ಅಂಕಗಳನ್ನ ಕೊಟ್ಟಿರ್ತಾರೆ. ನಮ್ಮ ಸೋಷಿಯಲ್ ಸೈನ್ಸ್ ಅಂತ ಹೇಳ್ತೀವಿ
ಅದಕ್ಕೆ 35 ಅಂಕಗಳು ಮತ್ತು ಸೈನ್ಸ್ ವಿಷಯಕ್ಕೆ 35 ಅಂಕಗಳು ಮತ್ತು ಮ್ಯಾಥ್ಸ್ ವಿಷಯಕ್ಕೆ 20 ಅಂಕಗಳು. ಟೋಟಲ್ ಆಗಿ 90 ಪ್ರಶ್ನೆಗಳು 90 ಅಂಕಗಳಿಗೆ ಇರ್ತದ. ಟೋಟಲ್ ಆಗಿ ಪರೀಕ್ಷೆಗೆ 180 ಅಂಕಗಳಿಗೆ ಮಾರ್ಕ್ಸ್ಗೆ ಏನಪ್ಪಾ ಅಂದ್ರೆ ಈ ಎರಡು ಪೇಪರ್ಗಳು ಇರ್ತದ. ಸೊ ಹೀಗಾಗಿ ನಾವು ಪೇಪರ್ 1 ಅಲ್ಲಿ ಜಿ ಮ್ಯಾಟರ್ ನಲ್ಲಿ 90 ಅಂಕಗಳು, ಪೇಪರ್ 2 ಅಂತ ನೋಡಿದ್ರೆ ಸ್ಯಾಟ್ ಅಲ್ಲಿ ಸಹ ಏನಪ್ಪಾ ಅಂದ್ರೆ 90 ಅಂಕಗಳು, 90 ನಿಮಿಷ ಏನಪ್ಪಾ ಅಂದ್ರೆ ಟೈಮ್ ಅನ್ನ ನಾವು ನೋಡಬಹುದು. ಹಾಗಾಗಿ ಇಲ್ಲಿ ವಿಶೇಷವಾಗಿ ನಾವು ನೋಡಿದಾಗ ಈ ಪರೀಕ್ಷೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲಕಾರಿಯಾಗಿದ್ದು, ಇದರ ಒಂದು ಸಿಲೆಬಸ್ ಮತ್ತು ಜನರಲ್ ಮೆಂಟಾಲಿಟಿಯನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ಪ್ರತಿ ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಇದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಹಕಾರಿಯಾಗಿದೆ. ಯಾಕಂದ್ರೆ ನಾವು ಒಂದು ಸುವರ್ಣ ಅವಕಾಶ ಅಂತ ಹೇಳಿ ಇದನ್ನ ತಿಳ್ಕೊಳ್ಬಹುದು. ಯಾಕಂದ್ರೆ ನಮ್ಗ ನಮ್ಮ ಸ್ವಾಮಿ ವಿವೇಕಾನಂದರ ಮಾತು ನೆನಪಾಗ್ತದ, ಬಿ ಬೋಲ್ಡ್, ಬಿ ಸ್ಟ್ರಾಂಗ್, ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್ಸ್, ನೌ ದ್ಯಾಟ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಅವ್ರು ಏನ್ ಹೇಳ್ತಾರೆ. ನಮ್ಮ ಮುಂದಿನ ಭವಿಷ್ಯದ ನಿರ್ಮಾಣವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ನಿರ್ಮಿಸಿಕೊಳ್ಳಲು ಏನಪ್ಪಾ ಅಂದ್ರೆ ಇದೊಂದು ಸಹಕಾರಿಯಾದಂತಹ ವಿಷಯ. ಮುಂದಿನ ದಿನಗಳಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಲು ಈ ಒಂದು ಪರೀಕ್ಷೆ ಬಹಳಷ್ಟು ಸಹಕಾರಿಯಾಗಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಕುಳಿತುಕೊಂಡು ಈ ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾದಂತಹ ಏನಪ್ಪಾ ಅಂದ್ರೆ ಮಾಹಿತಿಯನ್ನ ಮತ್ತು ಪ್ರಿಪೇರ್ ಆಗಿ ಕುಳಿತುಕೊಳ್ಳೋದ್ರಿಂದ ಈ ಪರೀಕ್ಷೆ ನಿಮಗೆ ಬಹಳಷ್ಟು ಮುಂದಿನ ಭವಿಷ್ಯಕ್ಕೆ ಸಹಕಾರಿಯಾಗಿದೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ಈ ಜಿ ಮ್ಯಾಟ್ ಮತ್ತು ಸ್ಯಾಟ್ ಅನ್ನ ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು, ಯಾವ ರೀತಿ ನಾವು ಕ್ವಶನ್ಗಳು ಬರ್ತಾವೆ ಅನ್ನೋದನ್ನ ಸಂಪೂರ್ಣವಾಗಿ ಪ್ರತಿದಿನ ನಾವು ತಿಳ್ಕೊಳ್ತಾ ಹೋಗೋಣ. ಎಲ್ರಿಗೂ ನಮಸ್ಕಾರ. ಹೆಚ್ಚು ಜನ ಇದಕ್ಕೇನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಗಳಿಗೆ ನೀವು ನಮಗೆ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ.